ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಜನ್ಮ ರಾಶಿಯಲ್ಲಿರ್ತಕ್ಕಂತಹ ರವಿಯು ತನ್ನ ಸ್ವಕ್ಷೇತ್ರದಲ್ಲಿರುವಂಥದ್ದು, ಅದೇ ರೀತಿಯಾಗಿ ಬುಧನು ಕೂಡ ಇರೋದ್ರಿಂದಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗುವಂಥದ್ದು, ಅದೇ ರೀತಿಯಾಗಿ ಹಾಕಿಕೊಂಡಂತಹ ಯೋಜನೆಗಳಿರಬಹುದು, ಕೆಲಸ ಕಾರ್ಯಗಳಿರಬಹುದು, ಸರಿಯಾದಂತಹ ದಿಶೆಯಲ್ಲಿ ತೆಕ್ಕೊಂಡು ಹೋಗಬೇಕು ಅಂತ ಹೇಳುವಂತಹ ಪ್ರಯತ್ನದಲ್ಲಿ ಸಫಲತೆಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯದ ವಿಷಯದಲ್ಲೇ ಹೆಚ್ಚಿನದಾದಂತಹ ಜಾಗ್ರತೆಯನ್ನು ಇಟ್ಕೊಂಡ್ರೆ ಒಳ್ಳೆ ರೀತಿಯಾದಂತಹ ಫಲಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಇನ್ನು ದ್ವಿತೀಯ ಸ್ಥಾನಕ್ಕೆ ರವಿ ಬರುವಾಗ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ, ಯಾಕೆಂತಂದ್ರೆ ಒಟ್ಟಿಗೆ ಕೇತುವು ಕೂಡ ಇರೋದ್ರಿಂದಾಗಿ ಬುಧನು ಕೂಡ ತನ್ನ ಸ್ವಕ್ಷೇತ್ರಕ್ಕೆ ಬರುವಂಥದ್ದು, ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಮೋಸಗಳಾಗುವಂಥದ್ದು, ದಾಖಲೆ ಪತ್ರದ ವಿಷಯದಲ್ಲಿ ಮೋಸಗಳಾಗುವಂಥದ್ದು, ಫೈನಾನ್ಸ್ ವಿಷಯದಲ್ಲಿ ಮೋಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಸಾಕ್ಷಿಗಳನ್ನ ಇತ್ಯಾದಿಗಳನ್ನ ಹೇಳುವಾಗ ಸ್ವಲ್ಪ ಜಾಗೃತೆಯಿಂದಿರಿ. ಅನಾವಶ್ಯಕವಾಗಿ ಕೆಲವಷ್ಟು ಕೆಲಸ ಕಾರ್ಯಗಳಿರಬಹುದು, ಅನಾವಶ್ಯಕವಾದಂತಹ ವಿಷಯದಲ್ಲಿ ತಲೆ ತೂರಿಸುವಂಥದ್ದಿರಬಹುದು, ಆಪತ್ತುಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳಿರುತ್ತೆ. ಜಾಗೃತೆಯಿಂದಿರಿ. ಬೆಳ್ಳಗಿರುವಂಥದ್ದೆಲ್ಲ ಹಾಲಲ್ಲ ಅಂತ ಹೇಳುವಂಥದ್ದನ್ನು ಅರ್ಥ ಮಾಡಿಕೊಂಡು ಮುಂದೆ ಹೋದ್ರೆ ಒಳ್ಳೆ ರೀತಿಯಾದಂತಹ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಕೇತುವು ಕೂಡ ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿರೋಧಗಳನ್ನ ಅಥವಾ ಯಾವ್ದಾದ್ರು ವಿಷಯದಲ್ಲಿ ಈ ರೀತಿ ಮಾಡಬೇಕು ಅಂತ ಮಾತು ಕೊಟ್ಟಿದ್ರೆ ಅಥವಾ ಈ ರೀತಿ ಮಾಡ್ತೇನೆ ಅಂತ ಹೇಳುವಂತ ಕೆಲವಷ್ಟು ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ರೆ ಮಾತಿಗೆ ತಕ್ಕನಾಗಿ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಎಲ್ಲವೂ ಕೂಡ ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಪರಿಸ್ಥಿತಿಗಳನ್ನು ಏರ್ಪಾಡಾಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ತೃತೀಯ ಸ್ಥಾನಕ್ಕೆ ಶುಕ್ರನು ಬರುವಾಗ ಒಳ್ಳೆಯ ಸಹಾಯ ಸಹಕಾರಗಳು ಸಿಗುವಂಥದ್ದು, ಫೈನಾನ್ಸ್ ಸೌಲಭ್ಯಗಳು ಸಿಗುವಂಥದ್ದು, ಅದೇ ರೀತಿಯಾಗಿ ನಿಮ್ಮ ಸಹೋದರರೊಟ್ಟಿಗಿರ್ತಕ್ಕಂತಹ ಬಾಂಧವ್ಯಗಳು ವೃದ್ಧಿ ಆಗುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ. ಚಿನ್ನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯವಹಾರಗಳನ್ನ ವ್ಯಾಪಾರ ಮಾಡುವವರಿಗೆ ಒಳ್ಳೆ ರೀತಿಯಾದಂತಹ ಫಲ. ರೇಷ್ಮೆ ವಸ್ತ್ರಗಳಿಗೆ ಸಂಬಂಧಪಟ್ಟು ಒಡವೆಗಳನ್ನ ತಯಾರು ಮಾಡುವವರು ಇರಬಹುದು, ಅಥವಾ ವಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾರಾಟಕ್ಕೆ ಸಂಬಂಧಪಟ್ಟಿರಬಹುದು, ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟಿರಬಹುದು, ಚಿನ್ನದ ಆಭರಣಗಳನ್ನು ತಯಾರಿಕೆ ಮಾಡುವವರಿಗಿರಬಹುದು, ಚಿನ್ನದ ವ್ಯವಹಾರ ಮಾಡುವವರಿಗಿರಬಹುದು, ಅದೇ ರೀತಿಯಾಗಿ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಳ್ಳೆ ರೀತಿಯಾದಂತಹ ಫಲವನ್ನು ಕಾಣಬಹುದು ಅಂತ ಹೇಳುವಂಥದ್ದು ಕಂಡು ಬರುತ್ತೆ. ಅದೇ ರೀತಿಯಾಗಿ 6ನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯಿಂದಾಗಿ ಋಣವೃದ್ಧಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಾಗಿ ಯಾವ ವಿಷಯದಲ್ಲಿ ಮುಂದುವರಿಬೇಕು ಅಂತ ನಿಮ್ಮ ಕೆಲಸ ಕಾರ್ಯದಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಿ ಆ ವಿಷಯದಲ್ಲಿ ಹಿಮ್ಮುಖವಾದಂತಹ ಲಕ್ಷಣಗಳು ಕೂಡ ಕಾಣುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತೆಯಿಂದಿರಿ. ಬೆಳ್ಳಗಿರುವಂಥದ್ದೆಲ್ಲ ಹಾಲಲ್ಲ ಅಂತ ಹೇಳುವಂಥದ್ದನ್ನು ಅರ್ಥೈಸ್ಕೊಳ್ಳಿ. ಶತ್ರುಗಳಿಂದ ಆದಷ್ಟು ದೂರ ಇದ್ದಷ್ಟು ಅನುಕೂಲವಾದಂತಹ ವ್ಯವಸ್ಥೆಗಳು ನಿಮಗೆ ಬರುತ್ತೆ ಅಂತ ಹೇಳುವಂಥದ್ದು ಹೇಳ್ತೇನೆ. ಅದೇ ರೀತಿ 7ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಒಟ್ಟಿಗೆ ಜೀವನವನ್ನ ನಡೆಸಿಕೊಂಡು ಮುಂದುವರಿಯುವಂತಹ ಎಲ್ಲ ಯೋಗಗಳು ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆದಂತಹ ಯೋಚನೆಗಳಿರಬಹುದು, ನೆಗೆಟಿವ್ ಆದಂತಹ ಕೆಲವಷ್ಟು ಮಾತುಗಳನ್ನಿರಬಹುದು, ಆಡಿಕೊಂಡು ನಿಮ್ಮ ಸಮಯವನ್ನ ಆಗಿರಬಹುದು, ದುಡ್ಡನ್ನಾಗಿರಬಹುದು ವ್ಯರ್ಥಗಳ ಮಾಡಿಕೊಂಡು ಮುಂದುವರಿಯುವಂತ ಕೆಲಸ ಮಾಡಬೇಡಿ. ಪಾಸಿಟಿವ್ ಆಗಿದ್ದುಕೊಂಡು ಬಂದಂತಹ ಸಮಸ್ಯೆಗಳನ್ನಿರಬಹುದು, ಕಂಟಕಗಳನ್ನಿರಬಹುದು ಎದುರಿಸ್ತೇನೆ ಅಂತ ಹೇಳುವಂತಹ ಒಂದು ಧೈರ್ಯದಿಂದ ಮುನ್ನಡೆದಷ್ಟು ಅನುಕೂಲವಾದಂತಹ ಪರಿಸ್ಥಿತಿಗಳಾಗುತ್ತೆ ಅಂತ ಹೇಳುವಂಥದ್ದನ್ನ ಈ ಮೂಲಕವಾಗಿ ತಿಳಿಸ್ತಾ ಇದ್ದೇನೆ ವೀಕ್ಷಕರೇ. 8ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸಣ್ಣ ಪುಟ್ಟ ಅಪವಾದಗಳು, ಕಿರಿಕಿರಿಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ವಾಹನ ಓಡಿಸುವಾಗ ಅಥವಾ ರಸ್ತೆ ದಾಟುವಾಗ, ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡುವಾಗ, ನೀರಿನಲ್ಲಿ ಈಜುವಾಗ ಇರಬಹುದು, ಅಥವಾ ಜಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾನವನ್ನು ಮಾಡುವಂತಹ ಉದ್ಯೋಗ ಮಾಡುವವರಿಗಿರಬಹುದು, ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ಇದ್ದಷ್ಟು ಅನುಕೂಲ ಅಂತ ಹೇಳುವಂಥದ್ದು ಕಂಡು ಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಗುರುವು ವೃಷಭ ರಾಶಿಯಲ್ಲಿರ್ತಕ್ಕಂಥದ್ದು 10ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಒತ್ತಡಗಳು ಬರುವಂಥದ್ದು, ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬರುತ್ತೆ. ಕೆಲಸ ಕಾರ್ಯದಲ್ಲಿ ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಸರಿಯಾಗಿಲ್ಲ ಅಂತ ಹೇಳುವಂತಹ
ವಿರೋಧಗಳು ಬರುವಂಥದ್ದು ಅಥವಾ ನಿಮ್ಮ ಮೇಲಿರ್ತಕ್ಕಂಥ ಭಾವನೆಗಳು ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳು ಈ ಸಂದರ್ಭದಲ್ಲಿರುತ್ತೆ ವೀಕ್ಷಕರೇ. ಇದೆಲ್ಲ ದೋಷಗಳನ್ನಾಗಿರ್ಬಹುದು, ಅರಿಷ್ಟಗಳನ್ನಾಗಿರ್ಬಹುದು ಸರಿ ಮಾಡಲಿಕ್ಕೆ ನಮ್ಮ ಬರೇ ಗ್ರಹಸ್ಥಿತಿಗಳು ಮಾತ್ರ ಸಾಕಾಗೋದಿಲ್ಲ. ಈ ಗ್ರಹಸ್ಥಿತಿಗಳಿಗೆ ಅಧಿಪತಿಯಾದಂತಹ ಭಗವಂತನ ಅನುಗ್ರಹವು ಕೂಡ ನಮಗೆ ಬೇಕೇ ಬೇಕಾಗುತ್ತೆ. ಭಗವಂತನ ಅನುಗ್ರಹ ಇದ್ರೆ ಎಷ್ಟು ಕಷ್ಟದಲ್ಲಿರಲಿ ಅಥವಾ ಎಷ್ಟು ಪ್ರಯತ್ನ ಮಾಡಿದ್ರೂ ಆಗಲ್ಲ ಅಂತ ಹೇಳುವಂತ ಕೆಲಸವನ್ನು ಕೂಡ ನಾವು ಮಾಡಿ ಮುಗಿಸಬಹುದು. ಆ ಭಗವಂತನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ. ಇಲ್ಲದೆ ನನ್ನಿಂದ ಆಯ್ತು, ನಾನು ಮಾಡಿದೆ ಅಂತ ಹೇಳುವಂತ ಅಹಂಕಾರ ಆಗ್ಬಿಡುತ್ತೆ. ಅದು ಸಾಧ್ಯನೂ ಆಗೋದಿಲ್ಲ. ಹಾಗಾದ್ರೆ ಬಂದಂತಹ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅಥವಾ ಪರಿಹಾರದ ದಾರಿ ಯಾವುದು ಅಂತ ಹೇಳುವಂತದ್ದನ್ನು ನೋಡುವುದಾದ್ರೆ, ಸೆಪ್ಟೆಂಬರ್ 18ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಈ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ, ರಾಶಿಯನ್ನ ಕೆಳಗಡೆ ಕಾಣಿಸುವಂತ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ಕಳಿಸಿ. ನೇರವಾಗಿ ಬಂದು ಹೋಮದಲ್ಲಿ ಭಾಗಿಯಾಗುವಂತಹ ವ್ಯವಸ್ಥೆಗಳು ಇಲ್ಲದೆ ಇರುವ ಕಾರಣ ಆನ್ಲೈನ್ ಮುಖಾಂತರವಾಗಿ ಬೆಳಿಗ್ಗೆ 9:30ಯಿಂದ ಹೋಮ ಆರಂಭವಾಗುವಂತದ್ದನ್ನ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬಹುದು. ಅದೇ ರೀತಿಯಾಗಿ ನೀವು ಕಳಿಸಿರ್ತಕ್ಕಂತಹ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳನ್ನ ಸಂಕಲ್ಪ ಮಾಡುವಂತದ್ದನ್ನ ಲೈವ್ ನಲ್ಲಿ ವೀಕ್ಷಣೆ ಮಾಡಬಹುದು. ಅದೇ ರೀತಿಯಾಗಿ ಪೂರ್ಣಾಹುತಿಯ ಸಂದರ್ಭದಲ್ಲಿ ಭಗವಂತನಲ್ಲಿ ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳಿರಬಹುದು, ದುರಿತ ದಾರಿದ್ರ್ಯಗಳಿರಬಹುದು, ಗ್ರಹದೋಷ, ನಕ್ಷತ್ರ ದೋಷಗಳಿರಬಹುದು, ಎಲ್ಲವುದನ್ನು ಕೂಡ ದೂರ ಮಾಡಿಕೊಟ್ಟು ಬಂದಂತಹ ಪರಿಸ್ಥಿತಿಯನ್ನ ಎದುರಿಸಲಿಕ್ಕಿರತಕ್ಕಂಥ ಶಕ್ತಿಯನ್ನು ಕೊಟ್ಟು ನನಗೆ ಉದ್ಧಾರ ಮಾಡು ಅಂತ ಹೇಳುವಂತ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಮಾಡ್ಕೊಳ್ಳಿ. ಖಂಡಿತವಾಗಿ ಭಗವಂತನ ಅನುಗ್ರಹ ಇದ್ದೇ ಇರುತ್ತೆ. ಹೋಮ ಆದ ನಂತರ ಆ ಪ್ರಸಾದವನ್ನ ನಿಮ್ಮ ವಿಳಾಸಕ್ಕೆ ಕಳಿಸುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. ಈ ಹೋಮದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಸಣ್ಣ ಮೊತ್ತವನ್ನು ನೀವು ಪಾವತಿಸಬೇಕಾಗ್ತದೆ. ಕೆಳಗಡೆ ಕಾಣಿಸುವಂತ ನಂಬರ್ಗೆ 1,001 ರೂಪಾಯಿಯನ್ನ ಫೋನ್ ಪೇ ಮುಖಾಂತರವಾಗಿ ನೀವು ಕಳಿಸ್ಕೊಟ್ರೆ ನಿಮ್ಮ ರಾಶಿ ನಕ್ಷತ್ರಗಳನ್ನ ಸಂಕಲ್ಪ ಮಾಡಿ ಹೋಮ ಮಾಡಿ ಪ್ರಸಾದವನ್ನು ನಾನು ಕಳಿಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೇನೆ. ಅದೇ ರೀತಿಯಾಗಿ ಭಗವಂತನಲ್ಲಿ ಅಘೋರ ಅಂತ ಹೇಳಿದ್ರೆ ಘೋರವಲ್ಲದ ಸ್ಥಿತಿ, ಘೋರವಾದಂತಹ ಸಂಕಷ್ಟವನ್ನು ಎದುರಿಸಲಿಕ್ಕಿರ್ತಕ್ಕಂಥ ಶಕ್ತಿಯಾದಂತಹ ಮಹಾದೇವನಲ್ಲಿ, ಮೃತ್ಯುಂಜಯನಲ್ಲಿ ನಿಮ್ಮ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ. ಖಂಡಿತವಾಗಿ ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳಿರಬಹುದು, ಕೆಲವಷ್ಟು ಸಮಸ್ಯೆಗಳು ಈ ರೀತಿಯಾಗಿ ಬರ್ತದೆ ಅಂತ ಹೇಳುವಂಥದ್ದು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಆದರೂ ಕೂಡ ಇನ್ನಿತರ ಸಮಸ್ಯೆಗಳು ಏನೇನೋ ನಿಮ್ಮ ಮೂಲ ಜಾತಕದಿಂದಾಗಿ ಎದುರಿಸ್ತಾ ಇರ್ತೀರಿ, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನಾವು ಕೂಡ ಈ ಗೋಚಾರ ಫಲದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತ ಹೇಳುವಂಥದ್ದನ್ನು ಪ್ರತ್ಯೇಕವಾಗಿ ಪ್ರತಿಯೊಬ್ಬರ ಜಾತಕ ಇರೋದ್ರಿಂದ ನಾವು ಅದನ್ನ ಚಿಂತನೆ ಮಾಡಲಿಕ್ಕೆ ವ್ಯಕ್ತಿಗತವಾಗಿ ಮಾಡಬೇಕಾಗಿರೋದ್ರಿಂದಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ನಿಮ್ಮ ಕೈಲಿ ಯಥಾಸಾಧ್ಯ ಯಥಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ಭಗವಂತನ ಅನುಗ್ರಹದಿಂದ ಒಳ್ಳೇದಾಗುತ್ತೆ ವೀಕ್ಷಕರೇ. ಅದೇ ರೀತಿ 11ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು. ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯಾಪಾರ ವ್ಯವಹಾರ ಮಾಡುವವರಿಗೆ, ರಿಯಲ್ ಎಸ್ಟೇಟ್ ಉದ್ಯಮಗಳನ್ನು ಮಾಡುವವರಿಗೆ, ಬಿಲ್ಡರ್ಸ್ಗಳಿಗೆ ಎಲ್ಲವರಿಗೂ ಕೂಡ ಒಳ್ಳೆ ರೀತಿಯಾದಂತಹ ಫಲವನ್ನ ಈ ಸಂದರ್ಭದಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ನನ್ನ ಆರಾಧ್ಯ ದೇವರಲ್ಲಿಯೂ ಕೂಡ ನಾನು ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ ಆ ವಿಷಯಗಳ ಬಗ್ಗೆ. ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1,001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ, ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು? 24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನ, ಸಮಯವನ್ನ ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.